ಪದವಿ ವ್ಯಾಮೋಹ ಇಲ್ಲ. ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆಗಾಗಿ ಚಳುವಳಿಯೇ ನನ್ನ ಗುರಿ. ಸಾಗರ್ ಚಂಡಾಲ ಸೊಗಸಾಗಿ ನಡೀತಿದ್ ನಮ್ ಹಾಲನ್ ಡೈರಿನ ಮುಚ್ಚಿಸಿ ಆರ್ಥಿಕ ಬದಲಾವಣೆ. ಆ ಹುಲ್ಕುಯ್ಯೋ ಕತ್ತಿಗಳನ್ನ ಎತ್ತು ಕಟ್ಟಿದ್ದೆ ನಮ್ಮ ಮೇಲೆ ದ್ವೇಷಕ್ಕೆ. ನಮ್ ಡೈರಿ ಮುಚ್ಚಿ ನಮ್ ಬಾಯಿ ಮಣ್ಣು ಹಾಕೋಕೆ. ಅವನು ಗಂಡಸು ಬೇಕಾದನ್ನ ಸಾಧಿಸ್ತಾನೆ. ಇವರು ಇದಾರೆ ದೊಡ್ಡ ಅಧಿಕಾರದಲ್ಲಿ ಬಡ್ಕೊಳಕ್ಕೆ. ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಈಗ ಇಡೀ ಸರ್ಕಾರನೇ ಅವ್ನು ಹಿಂದಿದೆ. ನಾನೇನಾದ್ರೂ ದುಡ್ಡು ಅವನು ತೊಂದರೆ ಕೊಟ್ರೆ ಕೆಲ್ಸದ ಬಗ್ಗೆ ಮಣ್ಣು ಹಾಕೋಬೇಕಾಗುತ್ತೆ. ನಿಮ್ ಕೈಲಿ ಆಗ್ದಿದ್ರೆ ಜನನ್ ಬಿಡ್ರಿ. 10 ಜನನ ಮೇಲ್ ಬಿಟ್ಟು ಕೈಕಾಲ್ ಮುರ್ಸೋದಕ್ಕೇನು? ಆ ಕೆಲಸ ನಿಮ್ಮಪ್ಪನೇ ಮಾಡಿಸಿದ್ರಲ್ಲ, ಏನಾಯ್ತು? ಸಾಗರ್ ರಾಧ ಅಂತ ಅಲ್ಲಿಗೆ ಕೈ ಬೀಳ್ ಹೊತ್ತಿಗೆ ಎಲ್ಲ ತಣ್ಣಗಾಯ್ತು. ಅವನೇನಾದ್ರೂ ಪೊಲೀಸು ಕೋರ್ಟ್ ಅಂತ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ಕಮ್ಮಿ ಎಣಿಸ್ಬೇಕಾಗ್ತಿತ್ತು. ನಾನು ಸರ್ಕಾರಿ ಅಧಿಕಾರಿ, ಹೆಂಡತಿ ಮಾವ ಹೇಳ್ದಾಗೆಲ್ಲ ಕುಣಿಯಕ್ಕಾಗಲ್ಲ. ನೋಡಿದ್ಯಪ್ಪ ಅವ್ರು ಹ್ಯಾಕ್ ಮಾತಾಡ್ತಾರೆ. ಅವನಿನ್ನು ಕಾಡ್ನಲ್ರೋ ಕಾಡಾನೇನೆ ಕಣಮ್ಮ. ನಿನ್ ಕೆಡ್ಡ ಆಗ್ತಿದ್ದು ಇಷ್ಟು ದಿವಸ ಆದ್ರೂ ಇನ್ನು ದಡ್ಡನಾಗೇ ಇದ್ದಾನೆ ನೋಡು. ಅವನ್ನ ನಿಧಾನ ಪಳಗಿಸ್ಕೋಬೇಕು, ಅವಸರ ಪಡ್ಬೇಡ. ಈ ಪತ್ರಿಕಾ ಪ್ರಚಾರ, ಕೂಗು, ಅಬ್ಬರ, ಅಟ್ಟಾಸ, ಸನ್ಮಾನ, ಸಂತೆಲ್ಲ ಮುಗಿದು ಜನ ಸ್ವಲ್ಪ ಅವನ್ ಮರೀಲಿ. ಆಮೇಲೆ ನಾನೇ ಅವನ ವಂಶ ನಿರ್ವಂಶ ಮಾಡಿಬಿಡ್ತೀನಿ. ಮೇಷ್ಟ್ರೆ ಏನ್ರಪ್ಪ, ಯಾರ್ ನೀವು? ನಾವು ರೈತರು ಸ್ವಾಮಿ. ಏನಾಗಬೇಕಾಗಿತ್ತು? ನಿಮ್ಮ ಹಳೆಯರ್ನ ನೋಡೋಣ ಅಂತ ಬಂದಿದ್ದೀವಿ. ಹೌದಾ, ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ನಾವು ಕಬ್ಬೆಳಿಯೋರು ಸ್ವಾಮಿ. ತುಂಬಾ ದಿನದಿಂದ ನಾವು ಬೆಳೆದಿದ್ನೆಲ್ಲ ಪ್ರಗತಿಪುರ ಸಕ್ಕರೆ ಕಾರ್ಖಾನೆಗೆ ಕೊಡ್ತಾ ಇದ್ದೀವಿ. ಈಗ ಬೇರೆ ಕಡೆ ಎಲ್ಲ ಟನ್ಗೆ 180 ರಿಂದ 200 ರೂಪಾಯಿವರೆಗೂ ಕೊಡ್ತಾರೆ. ಇವ್ರು ಕೊಡೋದೇ 125 ರೂಪಾಯಿ ಸ್ವಾಮಿ. ಹೆಚ್ಚಿಗೆ ಕೊಡಿ ಅಂತ ಕೇಳಿದ್ವು ಸ್ವಾಮಿ. ಒಂದ್ ಪೈಸನು ಹೆಚ್ಚಿಗೆ ಕೊಡಲ್ಲ ಅನ್ಬಿಟ್ರು. ಯಾರು ಹೆಚ್ಚಿಗೆ ಕೊಡ್ತಾರೋ ಅವ್ರಿಗೆ ಮಾರಿ. ಅದ್ ಯಾಕೆ ಸಾಧ್ಯ ಮೇಷ್ಟ್ರೆ? ಆಕಾಶ್ ಗಂಗೆ ಫ್ಯಾಕ್ಟ್ರಿಗೆ ಸುತ್ತಮುತ್ತಲಿರೋ ಹಳ್ಳಿ ರೈತರು ಕಪ್ ಕೊಡ್ತಾವ್ರೆ. ಅವ್ರನ್ನ ಬಿಟ್ಟು ನಮ್ಮ ಹತ್ರ ಯಾಕೆ ತಗೋತಾರೆ ಹೇಳಿ? ಅದಕ್ಕೆ ಸಾಗರ್ನರ್ ಕಂಡು ಸಹಾಯ ಕೇಳೋಣ ಅಂತ ಬಂದ್ವಿ. ಹಿಂದೆ ಹುಲ್ಮಾರೋ ಜನಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ. ಹಾಗೆ ನಮಗೂ ಏನಾದ್ರು ಮಾಡಿದ್ರೆ. ಅದೇನೋ ಸರಿ, ಸಾಗರ್ ಇಂಥ ಸಮಸ್ಯೆಗಳಿಗೆಲ್ಲ ಗಮನ ಕೊಡ್ತಾ ಕೂತ್ಕೊಂಡ್ರೆ ಅವನ್ ಲಾಯರ್ ವೃತ್ತಿಗತಿ ಏನು? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇರೋದ್ ನಾವಿಬ್ರು, ಈ ಮಗು ಒಂದು. ಇಷ್ಟ್ ಜನಕ್ಕೆ ಎಷ್ಟ್ ಸಂಪಾದನೆ ಮಾಡ್ಬೇಕು ನೋಡಿ. ನೀವು ಹೋಗಿ ಊರ್ಗ್ ಹೋದ್ಮೇಲೆ ನಾನು ಅವ್ರ ಹತ್ರ ಈ ವಿಷಯ ಮಾತಾಡ್ತೀನಿ. ಈ ವಿಷಯದಲ್ಲಿ ತಲೆ ಹಾಕ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ? ಪ್ರಗತಿಪುರದ ರೈತರ ಸಮಾಚಾರ ಅಂದ್ಮೇಲೆ ನಾನು ನೇರವಾಗಿ ಕಾಳಿಂಗರಾಯನ ಮೇಲೆ ತಾನೇ ಯುದ್ಧಕ್ಕೆ ನಿಲ್ಬೇಕಾಗತ್ತೆ. ಹೌದಲ್ಲ, ಮತ್ತೆ ನನ್ಗ ಜ್ಞಾಪಕಕ್ಕೆ ಬರ್ಲಿಲ್ಲ. ಬೇಡ ಬಿಡಿ. ಎಲ್ಲಾದ್ರೂ ಉಂಟಾ? 10 ಜನಕ್ಕೆ ಒಳ್ಳೇದಾಗೋ ಹಾಗಿದ್ರೆ 4 ಜನ ನಮ್ಮ ದೂರ ಆದ್ರೂ ಏನು ನಷ್ಟ ಇಲ್ಲ. ಸ್ವಾಮಿ ತಮ್ಮ ಅಳಿಯಂದ್ರು ಬಂದಿದ್ದಾರೆ. ನನ್ನ ಅಳಿಯ ನನ್ ನೋಡಕ್ ಬಂದ್ರೆ ಹೊರಗಡೆ ನಿಂತಿರ್ಬೇಕಾ? ಕರಿಯಯ್ಯ ಒಳಗೆ. ನನಗೆ ಗೊತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ. ತಮ್ಮ ಅಳಿಯಂದ್ರು ಅಂದ್ರೆ ಪವನ್ ಕುಮಾರ್ ಸಾಹೇಬ್ರಲ್ಲ, ಸಾಗರು. ಅವ್ನ್ ಯಾಕೆ ಬಂದ ಇಲ್ಗೆ? ನನಗೆ ಗೊತ್ತಿಲ್ಲ. ಅರ್ಜೆಂಟ್ ಕೆಲಸ ಇದೆ, 1 ಗಂಟೆ ಕೂತಿರು ಅಂತ ಹೇಳು. ಇಲ್ಲಿ ಬಾ, ಇಲ್ಲಿ ಈ ಕುರ್ಚಿ ಎಲ್ಲ ತೆಗೆದು ಒಳಗಡೆ ಹಾಕು. ಯಜಮಾನ್ರಿ ಅರ್ಜೆಂಟ್ ಕೆಲಸ ಇದೆ ಅಂತೆ, ಸ್ವಲ್ಪ ಕಾಯ್ಬೇಕಂತೆ. ಏನ್ ಸಲ್ಲ, ಹೇಗಿದ್ದೀಯಾ? ಯಾಕಪ್ಪ ಸಾಗರ್ ಬಂದಿದ್ದಾನೆ ನಮ್ ನೆತ್ತಿಲ್ ಮೆಣಸರಿಯೋಕೆ. 1 ಗಂಟೆ ಬಿಸಿಲಲ್ಲಿ ಒಣಗಲಿ. ಬಾ, ನೀನ್ ಈ ಕಡೆ ಕೂತ್ಕೋ ಬಾ. ಬರಬೇಕು ಯುವಶಕ್ತಿಯ ಪ್ರತೀಕ, ಧೀವಂತ ಪ್ರಜಾನಾಯಕ. ತಮ್ಮ ಪಾದ ಸ್ಪರ್ಶದಿಂದ ನಮ್ಮ ಈ ಫ್ಯಾಕ್ಟರಿ ಪರಮಪಾವನವಾಯಿತು. ಯಾವ್ದೋ ನಾಟಕದಲ್ಲಿ ಕೇಳಿದಾಗಿದೆ ಈ ಮಾತು. ಮಿಸ್ಟರ್ ಕಾಳಿಗ್ರಾವ್, ನೀವ್ ಆಡ್ತಾ ಇರೋ ಮಾತಿನ ಅನುಭವ ನಿಮಗಾಗಿದ್ದಿದ್ರೆ 1 ಗಂಟೆ ಕಾಲ ನನ್ನನ್ನು ಹೊರಗಡೆ ನಿಲ್ಲಿಸ್ತಾ ಇಲ್ಲಲ್ಲ ನೀವು. ಒಳಗ್ ಬರೋರು ಪರ್ಮಿಷನ್ ತಗೊಂಡ್ ಬರ್ಬೇಕು. ಎಮ್ಮೆ ಹಾಗೆ ನುಗ್ಗೋದು ಅನಾಗರಿಕತನ.
ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಕೂಡ ಹೇಳಿದೆ. ಕತ್ತೆ ಹಾಗರ್ಚೋದು ಅನಾಗರಿಕ ಲಕ್ಷಣ. ನಾವು ವಿಶ್ವಾಸಿಗಳು ಬಂದ್ರೇನೆ ಗೌರವ ಕೊಡೋದು. ನಾವು ಯೋಗ್ಯರ ಹತ್ರ ಮಾತ್ರ ವಿಶ್ವಾಸಿಗಳಾಗಿರೋದು. ಅರೆ ಅವನ ಹತ್ರ ಏನಮ್ಮ ಮಾತು ಡರ್ಟಿ ಫೇಲೋ. ಏನಪ್ಪ ನಮ್ಮ ಹಾಲಿನ ಡೈರಿ ಮುಚ್ಚಿಸ್ಬಿಟ್ಟೆ, ನಿನ್ಗೆ ಹಾಲು ಕುಡ್ದಂಗಾಯ್ತಾ? ಅನ್ಯಾಯವಾಗ್ತಾ ಇದ್ದ ಜನಕ್ಕೆ ನ್ಯಾಯವಾದ ಬೆಲೆ ಕೊಡಿಸಿ ಅಮೃತ ಕುಡ್ದ ಹಾಗಿದೆ. ಈಗ ಈ ಫ್ಯಾಕ್ಟ್ರಿ ಮುಚ್ಚಕ್ ವಕ್ರಿಸಿದೆಯೇನೋ? ಆ ಮಂಗಳ ಕಾರ್ಯ ತಾವು ತಗೊಳ್ಳೋ ನಿರ್ಧಾರದ ಮೇಲಿದೆ. ಅಂದ್ರೆ ನಾನೀಗ ನಿಮ್ಮ ಫ್ಯಾಕ್ಟ್ರಿಗೆ ಕಬ್ಬು ಒದಗಿಸೋ ರೈತರ ಪರವಾಗಿ ಬಂದಿದ್ದೀನಿ. ಯಾಕೆಂದ್ರೆ ಬೇರೆ ಕಡೆ ಟನ್ನಿಗೆ 180, 200 ರೂಪಾಯಿ ಕೊಡ್ತಾರೆ. ಆದ್ರೆ ನೀವು ಕೊಡ್ತಾ ಇರೋದು ಬರೀ 125 ರೂಪಾಯಿ. ಅದಕ್ಕೋಸ್ಕರ ನೀವು ಟನ್ಗೆ 180 ರೂಪಾಯಿ ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಚಂಡಾಲ, ನಮ್ ಪಾಡಿಗೆ ನಾವಿದ್ರು ಕಾಲ್ ಕೇರ್ಕೊಂಡು ಜಗಳಕ್ ಬರ್ತೀಯಾ? ಅಮ್ಮ ತಾಯೇ, ನಾನ್ ನಿನ್ನ ಹತ್ರ ಜಗಳ ಕಾಯ್ದಕ್ ಬಂದಿಲ್ಲ. ನಾನು ಬಂದಿರೋ ಉದ್ದೇಶ ಇಷ್ಟೇ, ಬೇರೆಯವರು ಬದುಕೋದಕ್ಕೆ ಅವಕಾಶ ಕೊಟ್ಟು ನೀವು ಬದುಕಿ. ಬಡವರು ಸಮಾಜ ಮೇಲೆ ಸೌಧ ಕಟ್ಬೇಡಿ, ಅದು ನಿಲ್ಲೋದಿಲ್ಲ. ನೀನ್ ಯಾವನು ನನ್ಗೆ ಉಪದೇಶ ಮಾಡೋಕೆ? ನಿಮ್ಮ ತಂಗಿ ಸವತಿ ಮಗ. ನನ್ ಭಾಗಕ್ಕೆ ಅವನು ಯಾವತ್ತೋ ಸತ್ತೋದ. ಈಗ ನಿಮ್ ಕಡೆ ನಿರ್ಧಾರ ಏನು? ಒಂದು ಬಿಡಿಗಾಸು ಜಾಸ್ತಿ ಕೊಡಲ್ಲ. ಹಾಗಾದ್ರೆ ರೈತರು ಕಬ್ಬನ್ನ ಬೇರೆ ಕಡೆ ಸಾಗಿಸ್ಬೇಕಾಗತ್ತೆ. ಬೆಲ್ಲ ಮಾಡೋಕ ಬೆಲ್ಲದ ಬೆಲೆ ಏನು ಅಂತ ಗೊತ್ತಾ ನಿನಗೆ? ಆ ಮಂಕುಂಡೆವು ನಿನ್ ಮಾತು ಕಟ್ಕೊಂಡ್ರೆ ಬಾಯಿ ಮಣ್ಣಾಕ್ ಕೊಡ್ತವೆ. ಅವ್ರು ಮಣ್ಣು ಹಾಕತ್ತರೋ ನೀವೇ ಹಾಕೋತಿರೋ ಅದನ್ನ ಕಾಲ ನಿರ್ಧಾರ ಮಾಡ್ತಾ ಬರ್ತೀನಿ. ಮೆತ್ತಗೆ ಮಾತಾಡಿ ಪೈಲ್ಸ್ ಬರ್ತಾ ಪೈಲ್ಸ್. ಅಪ್ಪ, ಅವನು ಮಾತಾಡೋದ್ ನೋಡಿದ್ರೆ ಮೈಯೆಲ್ಲ ಉರ್ದು ಹೋಗುತ್ತೆ. ಚೂರಿ ತಗೊಂಡು ಇರ್ದು ಬಿಡ್ಲಾ ಅನ್ಸುತ್ತೆ. ಆ ಕೆಲಸ ನಾನ್ ಮಾಡ್ತೀನಿ, ನೀನ್ ಸುಮ್ಮನಿರು. ಪ್ರಗತಿಪುರದ ರೈತರ ಕಪ್ ತಗೊಳ್ಳೋದ್ರಲ್ಲಿ ನಂದೇನು ಅಭ್ಯಂತರವಿಲ್ಲ. ಆದ್ರೂ ನಮ್ ರೈತರನ್ನ ಒಂದ್ ಮಾತು ಕೇಳ್ಬೇಕಲ್ಲ. ಧಾರಾಳವಾಗಿ. ಅವರು ರೈತರು, ಇವರು ರೈತರು. ಅವ್ರ ಬಂಧುಗಳಿಗೆ ಸಹಾಯವಾಗುತ್ತೆ ಅಂದ್ರೆ ಖಂಡಿತ ಇವ್ರು ಬೇಡ ಅನ್ನೋದಿಲ್ಲ ಅಂತ ನನಗನ್ಸುತ್ತೆ. ಸಾಗರ್ ಅವ್ರೆ, ನಿಮ್ ಮಾತು ಅಂದ್ರೆ ರೈತರಿಗೆ ಬಹಳ ಗೌರವ. ನಮ್ ರೈತರನ್ನೆಲ್ಲ ಕರೆಸ್ತೀನಿ, ತಾವೇ ಒಂದ್ ಮಾತು ಹೇಳಿ. ಹಾಗೆ ಮಾಡಿ, ಕರೆಸಿ. ಹಲೋ, ನಾನು ಮಾವ ಪವನ್ ಕುಮಾರ್. ಈ ಸಲ ಸಾಗರ ಗೆದ್ದುಬಿಟ್ಟ. ಇನ್ನ ಫ್ಯಾಕ್ಟ್ರಿ ಮುಚ್ಚಬೇಕಾದ್ದೆ. ಅಲ್ಲಪ್ಪ, ಅವ್ರು ಕೇಳಿದ ಬೆಲೆನೆ ನಾವು ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ವಾಸುದೇವ್ರನ್ ಬಿಟ್ಟು ಆ ಮಾತನ್ನು ಹೇಳಿಸ್ತೆ. ರೈತರೆಲ್ಲ ಹಾಸ್ಯ ಮಾಡಿ ನಕ್ಬಿಟ್ರು. ಅಪ್ಪ, ಏನಾಯ್ತಪ್ಪ, ಏನಾಯ್ತು? ಮುಳುಗುವಮ್ಮ, ಆ ಸಾಗರ್ ನಮ್ಮನ್ನ ಪೂರ್ತಿ ಮುಳುಗಿಸ್ಬಿಟ್ಟಮ್ಮ, ಮುಳುಗಿಸ್ಬಿಟ್ಟ.